ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಈ ಬಾರಿ ಕೇಕ್ ಶೋ. ನಾಡಹಬ್ಬ ದಸರಾ ಮಹೋತ್ಸವ ಅಂತಂದ್ರೆ 10 ಹಲವು ಕಾರ್ಯಕ್ರಮಗಳು ತೆರೆದುಕೊಳ್ತವೆ. ನಿನ್ನೆ ಹಲವು ಕಾರ್ಯಕ್ರಮಗಳು ಅನಾವರಣಗೊಂಡಿದ್ವು. ಇವತ್ತು ನಾನು ಇರೋದು ಕೇಕ್ ಶೋ ನಲ್ಲಿ. ಕೇಕ್ ಶೋ ಅಂತ ಅಂದ್ರೆ ಸಾಕು, ಕೆಲವರ ಬಾಯಲ್ಲಿ ನೀರು ಇರುತ್ತೆ. ಆದ್ರೆ ಇಲ್ಲಿರುವಂತಹ ಕೇಕ್ ಎಲ್ಲರ ಹೃನ್ಮನಗಳನ್ನು ಸೆಳೀತಿದೆ, ಜೊತೆಗೆ ಅವರ ಸೂರೆಗಳು ಅಂತ ಮಾಡ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಕಲಾಕೃತಿಯನ್ನ ಉಳ್ಳಂತಹ ಕೇಕ್ ಶೋ ನಲ್ಲಿ ಒಂದು ಕೇಕ್, ಬೃಹದಾಕಾರವಾದಂತ ಕೇಕ್ ಇದೆ. ಇದ್ರು ಸುಮಾರು 350 kg ತೂಕದ ಕೇಕ್ ಅಂತ ಹೇಳಿದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ತೇಟ್ ಮೈಸೂರಿನ ಅಂಬಾವಿಲಾಸ ಅರಮನೆಯಂತೆಯೇ ಕಂಗೊಳಿಸಿರುವಂತಹ ಈ ಕೇಕ್ ಸದ್ಯ ಎಲ್ಲರ ಕಣ್ಮನವನ್ನ ಸೆಳೀತಿದೆ. ಅಂಬಾವಿಲಾಸ ಅರಮನೆ ಎಂದು ಕರೆಯಲ್ಪಡುವಂತಹ ಮೈಸೂರು ಅರಮನೆಯ ಮೈಸೂರು ಒಡೆಯರ್ಗಳ ರಾಜಮನೆತನದ ನಿವಾಸ ಇದು. ಈ ಇಂಡೋ ಸಾರ್ಸನೀಸ್ ಶೈಲಿಯ ಅರಮನೆಯನ್ನ 1897 ಮತ್ತು 1912 ನಡುವೆ ನಿರ್ಮಿಸಲಾಗಿದೆ. ಅಂದ್ರೆ ಸುಮಾರು 15 ವರ್ಷಗಳ ಕಾಲಾವಧಿಯಲ್ಲಿ ಈ ಒಂದು ಅರಮನೆಯನ್ನ ಕಟ್ಟಲಾಗಿತ್ತು. ಆ ಅರಮನೆಯ ಮಾದರಿಯ ಕಲಾಕೃತಿ ಸದ್ಯ ಈಗ ಎಲ್ಲರ ಹೃನ್ಮನವನ್ನ ಸೆಳೀತಿದೆ. ನೀವು ಈ ಒಂದು ಕಲಾಕೃತಿಯನ್ನು ಗಮನಿಸಿದ್ರೆ ತೇಟ್ ಮೈಸೂರಿನ ಅರಮನೆಯಂತೆಯೇ ಇದು ವಿರಾಜಮಾನವಾಗಿ ಈಗ ಇರೋದನ್ನ ನೀವು ಗಮನಿಸ್ತಿರ್ಬೋದು. ಇದರ ಪಕ್ಕದಲ್ಲಿ ರಾಜಶ್ರೀ ಎಂದೇ ಖ್ಯಾತ ಆಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪ್ರತಿಮೆಯನ್ನು ಕೂಡ ಕೇಕ್ ನಲ್ಲಿ ಅನಾವರಣ ಮಾಡಲಾಗಿದೆ. ಇದು ಈಗ ಎಲ್ಲರ ಕಣ್ಮನ ಸೂರೆಗಳು ಅಂತ ಮಾಡ್ತಿದೆ. 1895ರಲ್ಲಿ ಪಟ್ಟಕ್ಕೆ ಬಂದಂತಹ ಇವರು 45 ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿದ್ದಾರೆ. ಈ ನಾಡಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅಪಾರ ಆಗಿದೆ. ನೀರಾವರಿ, ಶಿಕ್ಷಣ, ಕೈಗಾರಿಕೆ, ಆರೋಗ್ಯ, ವೈಮಾನಿಕ, ರೈಲ್ವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಯನ್ನ ತೋರಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪ್ರತಿಮೆಯನ್ನು ಕೂಡ ಕೇಕ್ ನಲ್ಲಿ ನಿರ್ಮಾಣ ಮಾಡಿರೋದು ನಿಜಕ್ಕೂ ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಇಂತಹ ಅಪರೂಪದ ಕಲಾಕೃತಿಯನ್ನ ಸದ್ಯ ಈಗ ಈ ಕೇಕ್ ಶೋ ನಲ್ಲಿ ಅನಾವರಣ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದು, ಮತ್ತಷ್ಟು ಕೇಕ್ ನ ಕಲಾಕೃತಿಗಳಿದೆ. ಮತ್ತೊಂದು ಕಲಾಕೃತಿ ಈ ನಾಡಿಗೆ ಜೀವನಾಡಿ ಅಂತ ಹೇಳಿ ಹೆಸರು ತಂದುಕೊಟ್ಟಿರುವಂತಹ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು KRS ಅಣೆಕಟ್ಟೆ ಮಾದರಿಯ ಒಂದು ಕಲಾಕೃತಿ. ಪ್ರಮುಖವಾಗಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿ ಲಕ್ಷಾಂತರ ರೈತರ ಬಾಳನ್ನ ಬೆಳಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಿನ ಕೂಸು ಈ KRS ಅಣೆಕಟ್ಟೆಯ ಮಾದರಿ. ಈ ಒಂದು ಅಣೆಕಟ್ಟೆ ಮಾದರಿ ಈಗ ಎಲ್ಲರ ಮನ ಸೆಳೀತಿದೆ. ಪ್ರಮುಖವಾಗಿ ಬಂದವರೆಲ್ಲರೂ ಕೂಡ ಈ ಒಂದು ಕಲಾಕೃತಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಮತ್ತೊಂದು ಬದಿಯಲ್ಲಿ ನೀವು ಗಮನಿಸ್ತಿರ್ಬೋದು, ಈ ನಾಡಿಗೆ ಮಹಾನ್ ಕೊಡುಗೆಗಳನ್ನು ನೀಡಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 3 ಫೋಟೋಗಳು. ಅದು ಕೇಕ್ ನಲ್ಲಿ ನಿರ್ಮಾಣಗೊಂಡಿರೋದು. ಒಂದು ಬಾಲ್ಯದ ಫೋಟೋ, ಅವರು ಪಟ್ಟಾಭಿಷೇಕ ಆದಂತಹ ಸಂದರ್ಭದಲ್ಲಿ ಮಾಡುವಂತಹ ಕಲಾಕೃತಿ. ತೇಟ್ ಫೋಟೋದ ರೀತಿಯೇ ಇದೆ, ಆದ್ರೆ ಇದು ಫೋಟೋ ಕೇಕ್. ಮತ್ತೊಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಯೌವನ ದಿನಗಳ ಫೋಟೋಗಳು. ಆ ಒಂದು ಫೋಟೋವನ್ನ ನೋಡ್ತಿದ್ರೆ ಸಾಕು, ಸ್ಫುರದ್ರೂಪಿಯಾಗಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಎದ್ದು ಬಂದಂತೆ ಕಾಣಿಸ್ತಿದೆ. ಮತ್ತೊಂದು ಅವರ ಧರ್ಮಪತ್ನಿ ಅವರ ಜೊತೆ ಇರುವಂತಹ ಒಂದು ಫೋಟೋ, ಅಂದ್ರೆ ಫೋಟೋ ಕೇಕ್. ಆ ಫೋಟೋ ಕೇಕ್ ಕೂಡ ಈಗ ಎಲ್ಲರನ್ನ ಕೈಬೀಸಿ ಕರೀತಿದೆ. ಮತ್ತೊಂದು ಬದಿಯಲ್ಲಿ ನೀವು ಗಮನಿಸ್ತಿರ್ಬೋದು, ಈ ಭಾರತದ ನೆಲಕ್ಕೆ ಕೊಡುಗೆಯಾಗಿ ನೀಡಿರುವಂತಹ HAL ಬಿಲ್ಡಿಂಗ್ ನ ಒಂದು ಫೋಟೋ, ಜೊತೆಗೆ 2 ಯುದ್ಧ ವಿಮಾನಗಳ ಮಾದರಿಯ ಒಂದು ಕಲಾಕೃತಿಗಳುಳ್ಳಂತಹ ಕೇಕ್ ನ ಒಂದು ಪ್ರತಿಮೆಗಳು. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸು ಈ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇದರ ಅಂದ್ರೆ HAL ನ ಒಂದು ಪ್ರಮುಖವಾದಂತಹ ಬಿಲ್ಡಿಂಗ್, ಜೊತೆಗೆ ಈ ಒಂದು ಹೆಲಿಕಾಪ್ಟರ್ ಗಳನ್ನು ಕೂಡ ಇಲ್ಲಿ ಅನಾವರಣ ಮಾಡಲಾಗಿದೆ. ಮತ್ತೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದ ಮೈಸೂರಿನ ಕೇಂದ್ರ ಬಿಂದು ದೊಡ್ಡ ಗಡಿಯಾರದ ಒಂದು ಕಲಾಕೃತಿಯುಳ್ಳ ಕೇಕ್. ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು 25 ವರ್ಷಗಳ ಸುದೀರ್ಘ ಆಡಳಿತ ನಡೆಸಿದ ಸವಿ ನೆನಪಿಗಾಗಿ ಮೈಸೂರಿನ ಅಶೋಕ ರಸ್ತೆಯಲ್ಲಿ ಕಟ್ಟಲಾಗಿರುವಂತಹ ಒಂದು ಪ್ರತಿಮೆ ಅಥವಾ ಒಂದು ಕಲಾಕೃತಿ. ಆ ಕಲಾಕೃತಿಯನ್ನ ಸದ್ಯ ಈಗ ಪಾರಂಪರಿಕ ಕಟ್ಟಡವನ್ನ ಕೇಕ್ ನಲ್ಲಿ ಅರಳಿಸಿದ್ದಾರೆ. ಅದು ಕೂಡ ಈಗ ಎಲ್ಲರ ಕೇಂದ್ರ ಬಿಂದು ಆಗಿದೆ. ಇಲ್ಲಿಗೆ ಬಂದವರು ನಿಜಕ್ಕೂ ಇದನ್ನ ಕಣ್ತುಂಬಿಕೊಳ್ತಿದ್ದಾರೆ.
ಮತ್ತೊಂದು ಈ ನಾಡಿಗೆ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಬಿಂಬಿಸುವಂತಹ ಕಲಾಕೃತಿಗಳಿರುವಂತಹ ತಬಲ ಹಾಗೂ ಹಾರ್ಮೋನಿಯಂ ಪೆಟ್ಟಿಗೆ. ಇದು ಕೂಡ ಕೇಕ್ನಲ್ಲಿ ಅರಳಿರೋದು ಅಂತಂದರೆ ನಿಜಕ್ಕೂ ನೀವು ನಿಬ್ಬೆರಗಾಗ್ತೀರಿ. ಇದನ್ನು ಎಷ್ಟು ಸೂಕ್ಷ್ಮ ಕಲಾಕೃತಿಗಳನ್ನು ಅಂದರೆ ಕೇಕ್ನಲ್ಲಿ ಕಲೆಯನ್ನು ಅರಳಿಸಿದ್ದಾರೆ ಅನ್ನೋದಕ್ಕೆ ನೀವು ಸಾಕ್ಷೀಭೂತರಾಗಿ ಈ ಒಂದು ಕೇಕನ್ನು ಗಮನಿಸ್ತಿದ್ದೀರಿ. ಕೇಕ್ ಅಲ್ಲಿ ಬಳಸಿರುವಂತಹ ಸಣ್ಣ ಕೊಳಲು ಕೂಡ ಬಿದಿರಿನಲ್ಲಿ ಮಾಡಿರುವಂತಿದೆ, ಆದರೆ ಅಸಲಿಗೆ ಅದು ಕೇಕ್. ಎಲ್ಲರೂ ಕೂಡ ಕೇಕ್ ಅಂದರೆ ಎಲ್ಲರೂ ಬಾಯಲ್ಲಿ ನೀರು ಊರ್ತಾರೆ, ಆದರೆ ಈ ಕೇಕನ್ನು ನೀವು ನೋಡಿದರೆ ಬಾಯಲ್ಲಿ ನೀರು ಊರಲ್ಲ, ಕಣ್ಣಲ್ಲಿ ನಿಜಕ್ಕೂ ಒಂದು ಕಲಾಕೃತಿಯ ಆನಂದವನ್ನು ಸವಿತೀರಿ. ಇನ್ನೊಂದು ಕಲಾಕೃತಿ ಈ ನಾಡಿಗೆ ಈಗ ಪ್ರಮುಖ ಆಕರ್ಷಣೆ ಆಗಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ. ಇಲ್ಲಿ ನಾಡಾದಿದೇವತೆ ಚಾಮುಂಡಿ ತಾಯಿಯನ್ನು ಕೂರಿಸಿಲ್ಲ, ಆದರೆ ಇಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ 3 ಆನೆಗಳ ಕಲಾಕೃತಿಯನ್ನು ಮಾಡಲಾಗಿದೆ. ಇದು ವಿಜಯದಶಮಿಯ ಜಂಬೂ ಸವಾರಿಯ ಒಂದು ಕಲಾಕೃತಿ. ಪ್ರಮುಖವಾಗಿ ಜಂಬೂ ಸವಾರಿಯಲ್ಲಿ 14 ಆನೆಗಳು ಪಾಲ್ಗೊಳ್ತವೆ, ಆದರೆ ಇಲ್ಲಿ 3 ಆನೆಗಳ ಒಂದು ಕೇಕನ್ನು ಇಲ್ಲಿ ತಯಾರು ಮಾಡಲಾಗಿದೆ. 3 ಆನೆಗಳು ಕೂಡ, ಆನೆಗಳಲ್ಲಿ ಆನೆಗೆ ಬಳಸಿರುವಂತಹ ಬಣ್ಣ ಕೂಡ ಯಥಾವತ್ ಆನೆಯ ರೀತಿಯೇ ಕಾಣಿಸುತ್ತೆ, ಆದರೆ ಇದು ಅಸಲಿಗೆ ಕೇಕ್. ಇದನ್ನು ನೀವು ತಿನ್ನುವಾಗಿಲ್ಲ, ಕಣ್ಣಲ್ಲಿ ನೋಡ್ಬೋದು. ಅಂತಹ ಸುಂದರವಾದ ಕೇಕನ್ನು ಇಲ್ಲಿ ಅರಳಿಸಿದ್ದಾರೆ. ಇದರ ಜೊತೆಗೆ ನೀವು ಮತ್ತೊಂದು ಕೇಕನ್ನು ನೀವು ಗಮನಿಸ್ತಿರ್ಬೋದು. ಇದು RCB ಅದರ ಕಪ್, ನೆಕ್ಸ್ಟ್ ಸಲನೂ ಕಪ್ ನಮ್ಮದು ಅಂತೇಳಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಒಂದು ಕಪ್ಪಿದೆ. ಇದು ಅಂದರೆ ಭಾರತ ಈ ಒಂದು IPLನಲ್ಲಿ ಈ ಒಂದು ಕಪ್ಪನ್ನು ಮುಡಿಗೇರಿಸ್ಕೊಂಡಿತ್ತು, ಅಂದರೆ RCB. ಅದರ ಒಂದು ಪ್ರತಿಮೆ ಕೂಡ ಇದೆ. ಇನ್ನು ಮತ್ತೊಂದು ಹೂವಿನ ಒಂದು ಕೇಕ್, ಹೂವು ಚೆಲುವೆಲ್ಲ ನಂದೆಂದಿತು ಅನ್ನೋ ಹಾಗೆ ಈ ಸುಂದರ ಲೋಕ ಅಡವೆ, ಹೀಗೆ ಹಲವು ಅಂದರೆ ಪ್ರಾಣಿಗಳ ಕಲಾಕೃತಿಗಳನ್ನು ಕೇಕ್ನಲ್ಲಿ ಅರಳಿಸಿದ್ದಾರೆ. ಪ್ರಮುಖವಾಗಿ ಮೈಸೂರು ಅಂತಂದರೆ ಅದು ವನ್ಯ ಸಿರಿಗಳ ನಾಡು. ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ 2 ರಾಷ್ಟ್ರೀಯ ಅಭಯಾರಣ್ಯಗಳಿದೆ. ಒಂದು ಬಂಡೀಪುರ, ಇನ್ನೊಂದು ನಾಗರಹೊಳೆ. ನಾಗರಹೊಳೆಯಲ್ಲಿ ಇರುವಂತಹ ಕಾಡು ಪ್ರಾಣಿಗಳ ಕಂಡ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅತೀವ ಪ್ರೀತಿ. ಆ ಕಾರಣಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಗಳನ್ನು, ಅಂದರೆ ಅವರ ಕನಸಿನ ಕೂಸಾದಂತಹ ಈ ಒಂದು ಕಲಾಕೃತಿಗಳ ಕೇಕನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ. ಪ್ರಮುಖವಾಗಿ ನೀವು ಗಮನಿಸಿದಂತೆ ಇಲ್ಲಿ 22ಕ್ಕೂ ಅಧಿಕ ಕೇಕ್ಗಳನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ. ಈವರೆಗೆ ನೀವು ನೋಡಿದ್ರಲ್ಲ, ರಾಜಶ್ರೀ ನಾಲ್ವಡಿ ಅವರ ಕಾಲದಲ್ಲಿ ನಿರ್ಮಾಣ ಆಗಿದಂತಹ ಕಲಾಕೃತಿಗಳೆಲ್ಲ ಇವು. ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆಯ ಆವರಣದಲ್ಲಿ ಈ ಕೇಕ್ ಶೋ ನಡೀತಿದೆ. ಕೇಕ್ ಶೋನಲ್ಲಿ ಪ್ರಮುಖವಾಗಿ ಮೈಸೂರು ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್, KRS ಅಣೆಕಟ್ಟು, HL ಕಟ್ಟಡ, ಭಾರತೀಯ ಸೇನೆಯ ವಿಮಾನಗಳು, ದೊಡ್ಡ ಗಡಿಯಾರ, ತಬಲ, ಹಾರ್ಮೋನಿಯಂ, ಇದರ ಜೊತೆಗೆ ದೊಡ್ಡ ಗಡಿಯಾರ, ಜಗತ್ಪ್ರಸಿದ್ಧ ಜಂಬೂ ಸವಾರಿ, IPLನ ಟ್ರೋಫಿ, ಹುಲಿ, ಕರಡಿ, ಜಿಂಕೆ, ಜಿರಾಫೆಯ ಆಕೃತಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಒಂದು ಕೇಕ್ ಶೋ ಈಗಾಗಲೇ ಅನಾವರಣ ಆಗಿದೆ. ಕೇಕ್ ಶೋಗೆ ಬಂದಂತಹ ಒಬ್ಬರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತೀನಿ. ಯಾಕೆಂದರೆ ಈ ಕೇಕ್ ಶೋ ಎಲ್ಲರ ಕಣ್ಮನ ಸೆಳೀತಿದಂತಹ ಈ ಒಂದು ಕೇಕ್ ಶೋ ಈಗ ಎಲ್ಲರ ಹೆಗ್ಗುರುತಾಗಿದೆ. ಯಾಕಂದರೆ ಮೈಸೂರು ಅರಮನೆ ಅಂತ ಅಂದರೆ ಸಾಕು, ಎಲ್ಲರ ಕಣ್ಮನ ಸೂರೆಗೊಳ್ಳುತ್ತೆ. ಇಡೀ ದೇಶ ವಿದೇಶ, ರಾಜ್ಯ, ಹೊರ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಮಂದಿ ಕೇಕ್ ಪ್ರಿಯರು ಆಗಮಿಸ್ತಾರೆ. ಹಾಗಾಗಿ ಕೇಕ್ ಪ್ರಿಯರ ಈ ಒಂದು ಕೇಕ್ ಶೋ ಹೇಗೆ ತಯಾರು ಮಾಡಿದ್ದಾರೆ ಅನ್ನೋದು ಕುರಿತಂತೆ ಇಲ್ಲಿನ ಆಯೋಜಕರನ್ನ ಮಾತಾಡಿಸುವಂಥ ಕೆಲಸಕ್ಕೆ ಮುಂದಾಗ್ತೀನಿ. ಮೇಡಮ್, ಯಾವ ರೀತಿ ತಯಾರು ಮಾಡಿದ್ರಿ, ಎಷ್ಟು ಖರ್ಚಾಯಿತು, ಹೇಗಿದೆ ಮೇಡಮ್, ಎಷ್ಟು ತೂಕ ಇದೆ, ಜನ ಬಂದವರು ಏನಂತ ಹೇಳಿ? ಸೊ ಇದು ಸ್ಟಾರ್ಟ್ ಮಾಡಿರೋದು ಬಂದ್ಬಿಟ್ಟು 6 ತಿಂಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಪ್ಲಾನಿಂಗ್ ಎಲ್ಲ ಸೇರಿ 6 ತಿಂಗಳಾಗಿದೆ. ಅದು ಬಿಟ್ಟು ಎಕ್ಸಿಕ್ಯೂಟ್ ಎಲ್ಲ ಒಂದು 3-3.5 ತಿಂಗಳಿಂದ ಮಾಡ್ತಾ ಇದ್ದೀವಿ. ಸೊ ನಾವು ಒಟ್ಟು ಒಂದು 5 ಜನ ಟೀಮ್ ಇದ್ದೀವಿ. ಸೊ ನಮಗೆ ಮೇನ್ ಶೆಫ್ ಬಂದ್ಬಿಟ್ಟು ಶೆಫ್ ಲಿನಿನ್ ಕುಮಾರ್ ಅಂತ. ಸೊ ಅವ್ರ ಅಂಡರ್ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಹೇಗೆಲ್ಲ ಸವಾಲುಗಳು ಎದುರಾದವು ಮೇಡಮ್ ಇದೆಲ್ಲ ತಯಾರು? ಆ್ಯಕ್ಚುಲಿ ಈ ಮೈಸೂರು ಪ್ಯಾಲೇಸ್ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಆಗಿನ ಆರ್ಕಿಟೆಕ್ಚರ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಯಾವುದೂ ಆ ಥರ ಮೌಲ್ಡ್ಸ್ ಆಗಲಿ ಡಿಸೈನ್ಸ್ ಆಗಲಿ ಸಿಗೋದು ತುಂಬ ಕಷ್ಟ. ಸೊ ಆ ಥರ ಡಿಸೈನ್ಸ್ ಆಗಲಿ ಎಲ್ಲ ಮೌಲ್ಡ್ಸ್ ಎಲ್ಲ ನಾವೇ ಮಾಡಿ
ಬಿಕಾಸ್ ಎಲ್ಲೂ ಸಿಕ್ಕಿಲ್ಲ ಆ ಥರ ಎಲ್ಲ. ಸೊ ಕೆಲವೊಂದೊಂದು ಮೌಲ್ಸ್ ಎಲ್ಲ ನಾವೇ ಮಾಡಿ ಆಮೇಲೆ ಕೇಕ್ ಮಾಡೋದೆಲ್ಲ ಇಂಪ್ರೆಷನ್ಸ್ ಎಲ್ಲ ತೊಗೊಂಡು ಬಂದಿದ್ದು. ಆ್ಯಂಡ್ ಅವ್ರು ಬಂದುಬಿಟ್ಟು ಇಲ್ಲಿ ಲೈಕ್ ಪ್ರಿಸೈಸಾಗೆ ಕ್ಲೀನಾಗಿ ಫೋಟೋ ಗೀಟೋ ಎಲ್ಲ ತೊಗೊಂಡೋಗಿ, ಬಿಕಾಸ್ ಡೀಟೇಲಿಂಗ್ ನೀವು ನೋಡ್ಬೋದು ಅಷ್ಟೇ ತುಂಬ ಕ್ಲಿಯರ್ ಆ್ಯಂಡ್ ಕ್ಲೀನಾಗಿದೆ. ಸೊ ಡೀಟೇಲಿಂಗ್ ಎಲ್ಲ ಮಾಡಬೇಕಂದ್ರೆ ನಮ್ಗೆ ಹತ್ರದಿಂದ ಪಿಕ್ಚರ್ ಬೇಕು. ಸೊ ಅವ್ರು ಬಂದು ಇಲ್ಲಿ ಸ್ಟೇ ಮಾಡಿ ಪಿಕ್ಚರ್ ಎಲ್ಲ ತೊಗೊಂಡು ಸೊ ಅದನ್ನೇ ಕ್ಲೀನಾಗಿ ಎಕ್ಸಿಕ್ಯೂಟ್ ಎಷ್ಟು ಖರ್ಚಾಯಿತು ಮೇಡಮ್ ಇದಕ್ಕೆಲ್ಲ? ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿ ಒಂದು ಅಂದಾಜು? ಸೊ ಅಂದಾಜು ಹೇಳೋಕ್ಕಾಗಲ್ಲ, ಕಲಾಕೃತಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಬಟ್ ಆದ್ರೂ ಕೂಡ ಸೊ ಅಂದಾಜು ಹೇಳೋಕ್ಕಾಗಲ್ಲ. ಬಟ್ ಇದು ವೆಯ್ಟ್ ಬಂದ್ಬಿಟ್ಟು ಒಂದು 1500 kg ಇದೆ ಟೋಟಲ್. ಎಸ್, ಮೇಲಿದೆ 1500 kg ಮೇಲಿದೆ. ಸೊ ಲೈಕ್ ಒಡೆಯರ್ದು ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಚಾಕ್ಲೇಟಲ್ಲಿ ಮಾಡಿರೋದು, ಚಾಕ್ಲೇಟ್ ಸ್ಕಲ್ಪಿಂಗ್. ಅದು ಬಂದ್ಬಿಟ್ಟು ಆರ್ಟಿಸ್ಟ್ ಬಂದ್ಬಿಟ್ಟು ಶೆಫ್ ಆನಾ ಆಸ್ಟನ್ ಅಂತ ಮಾಡಿರೋದು. ಸೊ ಅವರು ಬೇರೆ ಶೆಫ್ ಮಾಡಿರೋದು. ಯಾಕೆ ಮೇಡಮ್ ಈ ಕಲ್ಪನೆ ಬಂತು? ಅಂದರೆ ಫಸ್ಟ್ ನಮಗೆ ದಸರಾ ಅಂತಲೇ ಮೈಸೂರು ಅಂದರೆ ನೆನಪಾಗೋದೇ ಫಸ್ಟ್ ಅರಮನೆ, ಆಮೇಲೆ ಝೂ, ಚಾಮುಂಡೇಶ್ವರಿ ಬೆಟ್ಟ ಅದೆಲ್ಲ ನೆನಪಾಗೋದು. ಸೊ ದಸರಾ ಟೈಮಲ್ಲಿ ಮೈಸೂರು ಅಂದರೆ ತುಂಬ ಫೇಮಸ್ ಅಲ್ಲ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಫಸ್ಟ್ ಟೈಮ್, ಅದು ಅಲ್ಲದೆ ದಸರಾದಲ್ಲಿ ಫಸ್ಟ್ ಟೈಮ್ ನಾವು ಕೇಕ್ ಶೋ ಮಾಡ್ತಾ ಇರೋದು. ಸೊ ಸ್ಟಾರ್ಟ್ ಮಾಡೋದಾದರೆ ಮೈಸೂರು ಪ್ಯಾಲೇಸಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋದು. ಹೇಗಿದೆ ಮೇಡಮ್ ರೆಸ್ಪಾನ್ಸು? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಸೊ ಈಗ ನೋಡ್ತಾ ಇದ್ದೀವಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಎಲ್ಲರೂ. ಸೊ ನಾವು ಇಲ್ಲೇ ಕಾಯ್ಕೊಂಡು ನಿಂತಿದ್ದೀವಿ ಎಲ್ಲರೂ ರಿಯಾಕ್ಷನ್ಸ್ ನೋಡೋದಕ್ಕೆ. ಬಟ್ ಹೋಸ್ಟ್ ಮಾಡಿರೋರು ದಿನಿಸಿನಿ ಕ್ರಿಯೇಷನ್ಸ್ ಅಂತ, ಸೊ ಅವ್ರಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಹರ್ಷಿತಾ ಅಂತ. ಇದಿಷ್ಟು ಆಯೋಜಕರಾದಂತಹ ಹರ್ಷಿತಾ ಅವರ ಮಾತುಗಳು. ಸದ್ಯಕ್ಕೆ ಈಗ ಕೇಕ್ ಶೋಗೆ ಎಲ್ಲಿಲ್ಲದಂತಹ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ, ನಾವು ಕೂಡ ತುಂಬ ಖುಷಿಯಾಗಿದ್ದೇವೆ ಅನ್ನೋ ಭಾವುಕತೆಯನ್ನು ವ್ಯಕ್ತಪಡಿಸ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.